ಇಲ್ಲ, ನಾನು ಇದನ್ನು ಇನ್ನೊಂದು ಪ್ರಶ್ನೆಗೆ ಉತ್ತರವಾಗಿ ಡೀಟೇಲ್ಸ್ ಕೇಳೋಣ ಅಂತಿದ್ದೆ. ನೀವು ಹೇಳಿದ್ರೆ ಒಂದು ಮಾತು, ಎಮರ್ಜೆನ್ಸಿ ಅವಧಿ ನೆನಪಾಗೋ ಹಂಗಿತ್ತು ಅಂತ. ಏನೇನಾಯಿತು? ಎಮರ್ಜೆನ್ಸಿ ನಾವು ಕೇಳಿದ್ದೀವಿ, ಯಾಕೆಂದ್ರೆ ನಾವು ಸಣ್ಣ ಹುಡುಗರು. ಎಸ್. ಯಾರನ್ನ ಬೇಕಾದ್ರೂ ಎತ್ತಾಕೊಳ್ಳೋರಂತೆ, ಯಾರನ್ನ ಬೇಕಾದ್ರೂ ಈ ಜೈಲಿಗೆ ಹಾಕೋರು, ವ್ಯಕ್ತಿಗತ ಸ್ವಾತಂತ್ರ್ಯನೇ ಇರಲಿಲ್ಲ, ಈ ಥರ ಎಲ್ಲ ನಡೆದಿತ್ತಂತೆ. ಈಗ ಎಮರ್ಜೆನ್ಸಿ ಇಲ್ಲ, ಆದರೆ ಎಮರ್ಜೆನ್ಸಿ ಥರದ ನಡವಳಿಕೆಯನ್ನು ನನ್ನ ಮೇಲೆ ತೋರಿಸಿದೆ. ಅದು ಒಂದು ನಾನು ಎಸ್ ಭಯೋತ್ಪಾದಕ ಅಲ್ಲ. ಏನಿತ್ತು ನನ್ನನ್ನು ರಾತ್ರಿ ಇಡೀ ಈ ಥರದ ಮಾನಸಿಕ ಮತ್ತು ದೈಹಿಕ ಹಿಂಸೆ ಕೊಡೋ ಕಾರಣ ಏನಿತ್ತು? ಮುಖ್ಯಮಂತ್ರಿಗಳು ಹೇಳ್ತಾರೆ ನಿಮ್ಮ ಸೇಫ್ಟಿಗೆ ಮಾಡಿದ್ರಂತೆ, ಜನ ಗಲಾಟೆ ಮಾಡ್ಬೋದು ಅಂತ ನಿಮ್ಮನ್ನು ಒಂದೇ ಕಡೆ. ನನಗನ್ಸೋದು ಮುಖ್ಯಮಂತ್ರಿಗಳ ಆತ್ಮವಂಚನೆಯ ಮಾತು. ಸಭಾಪತಿಗಳು ಹೇಳಿದರು, 11 ಗಂಟೆಗೆ ಫೋನ್ ಮಾಡಿದವರು, ನೀವು ಅರೆಸ್ಟ್ ಮಾಡಿದರೆ ನನಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಫಸ್ಟ್ ಹೇಳಿದ್ದಾರೆ ಅವರು ಕಮಿಷನರಿಗೆ. ಇಂಥ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದೀವಿ ಅಂತ ಇನ್ಫಾರ್ಮೇಷನ್ ಕೊಡಬೇಕು, ನೀವು ಅನ್ನೇನಾದ್ರು ಕರ್ಕೊಂಡೋಗಿ ಮೂಮೆಂಟ್ ಬಗ್ಗೆ ನಂಗೆ ತಿಳಿಸ್ಬೇಕು. ಅಕಸ್ಮಾತ್ ಇಲ್ಲಿ ಸೇಫ್ಟಿ ಇಲ್ಲ ಅಂದರೆ ಧಾರವಾಡದಲ್ಲಿ ಕರ್ಕೊಂಡೋಗಿ ಇಟ್ಟು ವಾಪಸ್ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಧಾರವಾಡಕ್ಕೆ ಕರ್ಕೊಂಡೋಗಿಲ್ಲ, ಮತ್ತು ಒಂದು ಮನೆಗೆ ಅಥವಾ ಒಂದು ಸ್ಟೇಷನ್ನಲ್ಲಿ ಇಟ್ಕೊಂಡು ಸೇಫ್ಟಿ ಕೊಡೋಕ್ಕಾಗಲ್ಲ ಅಂದರೆ ಇವನು ಇನ್ನೆಲ್ಲಿ ಯಾರಿಗೆ ಸೇಫ್ಟಿ ಕೊಡ್ತಾರೆ? ಈಗ ನಾನು ಇಲ್ಲಿ ಬಂದಿದ್ದೀನಿ, ಯಾವ ಸೇಫ್ಟಿಯಿಂದ ಬಂದಿದ್ದೀನಿ ಹೇಳಿ? ಹಾಗಾದರೆ ಇಲ್ಲಿ ಅರಾಜಕತೆ ಇದೆಯಾ? ಯಾರು ಕಾನೂನು ಕೈಗೆತ್ಕೊಳ್ತಾರೆ ಅಂತ ಅನಿಸುತ್ತೆ ಅವ್ರನ್ನ ಪ್ರಿವೆಂಟ್ ಮಾಡಬೇಕು. ಇವರೇನು ಮಾಡಿದರು, ನನ್ನ ಮೇಲೆ ಕೊಲೆ ಯತ್ನ ಮಾಡಿದವ್ರನ್ನ ಬಿಡುಗಡೆ ಮಾಡಿದ್ರು. ಏನು ಸಂದೇಶ ಕೊಟ್ಟರು? ನೀವು ಬೇಕಾದ ಮಾಡಿ, ನಾವು ನಿಮ್ಮ ಜೊತೆಗಿದ್ದೀವಿ ಅನ್ನೋ ಸಂದೇಶ ಕೊಟ್ರಾ? ಅಥವಾ ಸಿ ಟಿ ರವಿಗೆ ನೀವೇನು ಯೋಜನೆ ಹಾಕೊಂಡು ಹೋಗಿದ್ರಿ ಅದು ಮಾಡೋಕ್ಕಾಗಿಲ್ಲ, ಮಾಡಿ ಬನ್ನಿ ಅಂತ ಅವ್ರನ್ನ ಬಿಡುಗಡೆ ಮಾಡಿದ್ರ? ಯಾಕೆ ಬಿಡುಗಡೆ ಮಾಡಿದ್ರು? ಇವರಿಗೆ ನಿಜವಾಗ್ಲೂ ನನ್ನ ಬಗ್ಗೆ ಕಾಳಜಿ ಇದ್ದಿದ್ದರೆ ವಿಧಾನಸೌಧದಲ್ಲಿ ಅಟ್ಯಾಕ್ ಮಾಡಿದ್ರಲ್ಲ, ಅವ್ರನ್ನ ಯಾಕೆ ಬಿಡುಗಡೆ ಮಾಡಿದ್ರು? ಬಿಡುಗಡೆ ಮಾಡಿದ್ರ ಉದ್ದೇಶ ಏನು? ತಯಾರಿ ಮಾಡಿ ಇನ್ನೊಂದಷ್ಟು ಅಂತ ಕಳಿಸಿದ್ರಾ? ಹೇಗೆ ಹೇಳ್ತಾರೆ ಮುಖ್ಯಮಂತ್ರಿಗಳು? ಹೇಗೆ ಸಮರ್ಥನೆ ಮಾಡ್ಕೊಳ್ತಾರೆ? ಮತ್ತು ಮುಖ್ಯಮಂತ್ರಿಗಳು ಕಾನೂನು ತಜ್ಞರು. ಅಷ್ಟು ಮಾತ್ರ ಅಲ್ಲ, ಸುದೀರ್ಘ 4.5 ದಶಕಗಳ ರಾಜಕೀಯ ಅನುಭವ ಇರ್ತಕ್ಕಂಥವ್ರು. 83ರಲ್ಲೇ ಮೊದಲನೇ ಬಾರಿ ಶಾಸಕರವರು. ಸದನದ ನಡವಳಿಕೆಗಳು ಗೊತ್ತಿಲ್ವ ಅವರಿಗೆ? ಸದನದಲ್ಲಿ ಯಾರು ರೂಲಿಂಗ್ ಕೊಡೋದು,